ಓ, ಅನಿಲಣ್ಣ ಗೊತ್ತಾದರೆ ಸದ್ಯ ಇಷ್ಟೊತ್ತು ಕಾದಿದ್ದಕ್ಕೂ ಒಂದು ಒಳ್ಳೇದಾತಪ್ಪ. ದೇವರೇ ಕಂಡುಬಿಟ್ಟ. ಬಂದರು ಅವರನ್ನೇ ಕಾದು ನಿಂತೀನಿ ನಾನಿಲ್ಲಿ ಅಂತ ಗೊತ್ತಾಗಬಾರ್ದು. ನನ್ನಷ್ಟಕ್ಕೆ ನಾನೇ ಹೋಗ್ತಾ ಇರ್ತೀನಿ. ನೋಡೋಣ, ಮಾತಾಡ್ಸಿದ್ರೆ ಮಾತಾಡೋದು. ನಾನು ಮಾತಾಡಿಸಿ ಹಿಂಗೆ ತಕ್ಷಣ ಈ ಥರ ದುಡ್ಡು ಕೇಳಿದ್ರೆ ಅಗತ್ಯ ಅದೇ ಅಂದರೆ ಬತ್ತಾನೆ ಇವ ಮಾತಾಡ್ಸೋಕ್ಕೆ ಅಂತ ತಿಳ್ಕೊತಾರೆ. ಯಾರು ತಿಳ್ಕೊಳದೆ, ನಾನಾರು ಹಾಗೆ ತಿಳ್ಕೊಳಲ್ಲ. ಏನು ಮಾಡೋಂಗಿಲ್ಲ. ಈ ಕೇಳದೆ ಇದ್ದರೆ ಬೆಳ್ಳಿ ಸಿಕ್ಕಾಕೊಂತದೆ. ಇಲ್ಲಿದ್ದರೆ ಎಂತ ಮಾಡೋದು? ಎಕ್ಸಾಮಿಗೆ ಇನ್ನೊಂದು ಸ್ವಲ್ಪ ದಿವಸ ಇದ್ದಿದ್ರೆ ನಾನು ಎಲ್ಲರೂ ಕೆಲಸಕ್ಕೆ ಹೋಗಿ ಏನಾದ್ರು ಮಾಡ್ತಿದ್ದೆ. ಈಗ ಹೋದರೆ ಒಂದು ವಾರ ಕಂಟಿನ್ಯೂಸ್ ಆಗಿ ಬರಬೇಕು ಅಂದ್ರೆ ಕಷ್ಟ. ಕೊನೆಗೆ ಓದ್ಕೊಳಕ್ಕಾಗೋದೇ ಇಲ್ಲ. ಬೇಡ, ಅನಿಲಣ್ಣನ ಹತ್ರನೇ ಕೇಳ್ತೀನಿ. ಅವ್ರೇನು ಅಂದ್ಕೊಳಲ್ಲ ಹಾಗೆ. ಏನ ಚೋಟು, ಎತ್ಲಾಗ ಹೋತಿದ್ದೀಯ? ಕಂಡ್ರು ಕಾಣದೇ ಇದ್ದವನ ಥರ ಹೋತಿದ್ದೀಯಲ್ಲ ಮರೆಯ. ಇಷ್ಟು ಬೇಗ ಇಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟ ನೀನು? ಊರು ಮನೆ ಮನುಷ್ಯರು ಕಣ್ಣಿಗೆ ಕಾಣದೇ ಇರಷ್ಟ. ಅದು ಎಂಥದಾರ ಆಗಲಿ ಅಂದರೆ ಎಕ್ಸಾಮಿಗೆ ನೆಟ್ಟಿಗೆ ಇನ್ನೊಂದು 15-20 ದಿವಸ ಇಲ್ಲ. ಈಗ ಇಲ್ಲಿ ಬಂದು ಎಂತ ಮಾಡ್ತಿದ್ದೆ? ಏನು ಮನೆ ಬದಿ ಇದ್ದು ಓದ್ಕೋಬೇಕು ಬರ್ಕೋಬೇಕು ಅನ್ನೋದಿಲ್ಲ ನಿನಗೆ ಇನ್ನೂ? ವರ್ಷಿಟ್ಟಿಡೀ ಅದು ಇದು ಅಂತ ಇದು ಮಾಡಿ ಅವಾಗ ಕೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ಒಂದು ತಿಂಗಳಿರೋಷ್ಟೊತ್ತಿಗೆ ನಾನು ಬಿಡದೆ ಓದ್ತೀನಿ ಅಂತಿದ್ದೆ. ಇಲ್ಲೆಂತ ಮಾಡ್ತಿದ್ದೀಯ ಮತ್ತೆ? ಓ ಅನಿಲಣ್ಣ, ನಿಜವಾಗ್ಲೂ ನಾನು ನೋಡ್ಲ ಗೊತ್ತಾ? ನಾನು ಎಂಥದೋ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೆ. ಹೌದು, ಓದ್ತಾನೆ ಕೂತಿದ್ದೆ. ಇಷ್ಟೊತ್ತು ಓದ್ತಾನೆ ಕೂತಿದ್ದೆ. ಬೆಳಗ್ಗಿಂದ ಓದಿ ಇದಾತ. ಮತ್ತು ಬೇರೆನೂ ಎಲ್ಲ ಒಂಚೂರು ಟೆನ್ಷನ್ ಇತ್ತು. ಅದೇ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೆ. ನೋಡದೇ ಇದ್ದಂಗೆ ಹೋಗಿದ್ದಲ್ಲಪ್ಪ. ನಾನು ಯಾವತ್ತೂ ನಿಮ್ಮನ್ನು ಹಂಗೆ ಮಾತಾಡಿಸ್ದೇ ಇರಲ್ಲ. ಯಾವತ್ತು ಹೆಂಗೆ ಮಾಡ್ತೀಯ ಬಿಡ್ತೀಯ ನಂಗೆ ಗೊತ್ತಿಲ್ಲ, ಆದ್ರೆ ಇವತ್ತಂತೂ ನೀ ಹಾಗೆ ಮಾಡಿದ್ದು. ಅವೆಲ್ಲ ಗೊತ್ತಾಗ್ತದೆ. ನಾನು ನಿನ್ನ ವಯಸ್ಸು ದಾಟಿ ಬಂದವನಲ್ಲ, ಹಂಗಾಗಿ ಗೊತ್ತಾಗ್ತದೆ. ಹೋಗಲಿ ಬಿಡು, ನೀನು ಮಾಡ್ತೀಯ ಅಂಥೇಳಿ ನಾನು ಹಾಗೆ ಮಾಡೋಕ್ಕಾಗಲ್ಲ. ಇದು ಎಂಥ ಟೆನ್ಷನ್ನು ಅಂತಿದ್ದಲ್ಲ, ಏನು ಎಕ್ಸಾಮ್ ಟೈಮಲ್ಲಿ ಎಂಥ ಟೆನ್ಷನ್ನ ನಿಂಗೆ? ಓದೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು? ಟೆನ್ಷನ್ನು ಅದು ಯಾವುದೋ ಒಂದು ಇದರಲ್ಲಿ ಸಿಕ್ಕಾಕೋಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು. ಅದೇ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೆ, ಏನು ಮಾಡೋದು ಅಂತ. ಅದೇ ಟೆನ್ಷನ್ ಅಷ್ಟೇ, ಮತ್ತೇನಿಲ್ಲ. ನಾನು ಓದ್ಕೋತೀನಿ ಬಿಡಿ, ನೀವು ಅಷ್ಟು ಇದು ಮಾಡಬೇಡಿ. ಇದು ಮತ್ತೆಂತ ಇಲ್ಲ, ಅಷ್ಟೇ. ಎಂಥದ್ರಲ್ಲೂ ಸಿಕ್ಕಾಕೊಂಡಿನಿ ದುಡ್ಡು ಬೇಕು ಅಂದರೆ? ಎಂಥದ್ರಲ್ಲಿ ಸಿಕ್ಕಾಕೊಂಡೀಯ? ಹೇಳ್ತೀನಿ ನಿನಗೆ, ಒಳ್ಳೆಯವ್ರ ಸಹವಾಸ ಮಾಡು. ನಿಂಗೆ ಫ್ರೆಂಡ್ಸ್ ಇಲ್ಲದೇ ಇದ್ದರೂ ಚಿಂತೆ ಇಲ್ಲ ಅಂತ. ಯಾರ ಜೊತೆ ಸೇರಿ ಏನು ಮಾಡೀಯ? ಏನು ಇದು ಕಾಲೇಜಿಗೆ ಏನಾರು ದಂಡ ಕಟ್ಬೇಕಾಗ್ಯದನ? ಪೇರೆಂಟ್ಸ್ ಕರ್ಕೊಬರಕ್ಕೆ ಹೇಳ್ಯಾರ? ಏನು ಹೇಳೋ, ಕರೆಕ್ಟಾಗಿ ಹೇಳೋ, ಎಂತ ಮಾಡೀಯ? ಅಯ್ಯೋ ಅನಿಲಣ್ಣ, ಇಲ್ಲ, ಹಾಗೆಲ್ಲ ಏನಿಲ್ಲ. ಆ ಥರ ಏನು ಇದು ಮಾಡಲಪ್ಪ. ನಾನು ಯಾವ ಫ್ರೆಂಡ್ಸ್ ಜೊತೆ ಸೇರೆಲ್ಲ ಏನು ಮಾಡಲ. ನಾನು ಹಂಗಿದ್ದವ್ರ ಜೊತೆ ಸೇರೋದೇ ಇಲ್ಲ. ಅದು ಮೊನ್ನೆ ಅಪ್ಪ ಹಂಗೆ ಮಾಡಿ ಸ್ವಲ್ಪ ಇದಾಗಿದ್ದಕ್ಕೆ ನಾನು ಕಾಲೇಜಿಗೆ ಹೋಗೋದೇ ಬಿಟ್ಟೇನೆ. ಮನೆಯಲ್ಲೇ ಕೂತ್ಕೊಂಡು ಓದ್ತಾ ಇದ್ದೀನಿ. ಇಲ್ಲ, ಮಧ್ಯೆ ಒಂದು ದಿವಸ ಹೋಗಿ ಬಂದೆ ಅಷ್ಟೇ, ಮತ್ತು ಹೋಗಲೇ ಇಲ್ಲಪ್ಪ. ಫ್ರೆಂಡ್ಸ್ ಜೊತೆ ಸೇರೆಲ್ಲ ನಾನು ಎಂಥದ ಇದು ಮಾಡಲ. ಮತ್ತೆ ಎಂಥದ? ಓ, ಮಿಷನ್ನಿಗೆ ಯಾರು ಆರ್ಡ್ರ್ ಕೊಟ್ಟು ಅಡ್ವಾನ್ಸ್ ಕೊಟ್ಟಿದ್ದನ್ನು ಖಾಲಿ ಮಾಡ್ಕೊಂಡು ಕೂತೀಯಾ? ಅದಕ್ಕೆ ವ್ಯವಹಾರ ಅಂತ ಹೇಳಲ್ಲ. ಆದರೂ ದುಡ್ಡು ಏನಿದ್ರು ಅದಕ್ಕೆ ತೆಗೆದು ಇಟ್ಟುಬಿಡ್ಬೇಕು. ಆಮೇಲೆ ಲಾಭ ಅಂತ ಏನಾರು ಬಂದಿದ್ದಿದ್ರೆ ಅದರಲ್ಲಿ ನೀನೊಂದು ಸ್ವಲ್ಪ ತೊಗೊಂಡು ಖರ್ಚು ಮಾಡ್ಬೇಕಷ್ಟೇ. ಹಂಗೆ ಮಾಡಿದ್ರೆ ಮಾತ್ರ ಒಂದು ವ್ಯವಹಾರ ಮಾಡೋಕ್ಕಾಗ್ತದೆ. ಸುಮ್ಮನೆ ಈಗ ನಿನ್ನ ಅಪ್ಪ ಹೇಳಿದ್ರು ಅಂಥೇಳಿ ಅಲ್ಲಿ ಇಟ್ಕೊಂಡು ಕೂತ್ಕೊಂಡು ಆಗಲ್ಲ. ಓ ಇಲ್ಲ ಅನಿಲಣ್ಣ, ನಾನು ಅಡ್ವಾನ್ಸ್ ಎಲ್ಲ ಯಾರ ಹತ್ರ ಇಸ್ಕೊಳಕ್ಕೆ ಹೋಗಲ್ಲಪ್ಪ. ಹೇಳಿನಿ, ಕೊನೆಗೆ ಅದು ನಂಗೆ ಲೆಕ್ಕ ಬರೆದಿಟ್ಕೊಳಕ್ಕೆಲ್ಲ ಆಗಲ್ಲ. ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಆಗ್ತದೆ. ಬೇಕಾದ್ರೆ ಎಕ್ಸಾಮ್ ಮುಗಿದ ಮೇಲಿಂದ ನಾನೇ ಅದನ್ನೆಲ್ಲ ನೋಡ್ಕೊತೀನಿ. ಅಲ್ಲಿ ತನಕ ನೀವೇ ನೋಡ್ಕೊಳ್ಳಿ ಅಂತ ಪ್ರಭಾಕರಣ್ಣಿಗೆ ಹೇಳಿಬಿಟ್ಟಿನಿ. ಅವರಿಗೆ ಆರ್ಡ್ರ್ ಕೊಡೋದು, ಅವ್ರ ಹತ್ರನೇ ದುಡ್ಡು ಕೊಡೋದು. ಪ್ರಭಾಕರಣ್ಣ ಅಪ್ಪನ ಹತ್ರ ಹೇಳ್ತಾರೆ ಅಷ್ಟೇ.
ಅದರದ್ದೇನು ತಲೆ ಬಿಸಿ ಇಲ್ಲಪ್ಪ ನನಗೆ. ಮತ್ತು ತಲೆ ಬಿಸಿ ಯಾವ್ದ್ರದ್ದು? ಯಾವುದು ಕೇಳಿದ್ರು ಅದರಲ್ಲಿ ತಲೆ ಬಿಸಿ ಇಲ್ಲ, ಇದರಲ್ಲಿ ತಲೆ ಬಿಸಿ ಇಲ್ಲ ಅಂತೀಯ. ಅದು ದುಡ್ಡು ಬೇಕಾಗಿದೆ, ಅದರಲ್ಲಿ ಸಿಕ್ಕಾಕಿಂಡಿನಿ ಅಂತೀಯ. ಯಾವುದ್ರಲ್ಲಿ ಅಂತನಾರು ಹೇಳ ಮರಯ್ಯ. ಎಷ್ಟು ದುಡ್ಡು ಬೇಕು ಅದನ್ನಾರು ಹೇಳು. ದುಡ್ಡು ಅಂದರೆ 1230 ಬೇಕಾಗಿತ್ತು, ಅರ್ಜೆಂಟ್ ಅನಿಲಣ್ಣ. ಮತ್ತು ನನಗೆ ಸದ್ಯಕ್ಕೆ ವಾಪಸ್ ಕೊಡೋಕ್ಕೂ ಆಗಲ್ಲ, ಯಾಕಂದ್ರೆ ನಾನು ಎಕ್ಸಾಮ್ ಮುಗಿಯೋ ತನಕ ಬೇರೆ ಕಡೆ ತಲೆ ಹಾಕೋಕ್ಕೆ ಹೋಗಲ್ಲ. ಎಕ್ಸಾಮ್ ಮುಗಿದ ಮೇಲೆ ಮಾತ್ರ ನಾನು ಏನಾದರೂ ಮಾಡಿ ಎಲ್ಲ ಕೊಡ್ತೀನಿ. ಅದನ್ನೇ ಯಾರ ಹತ್ರ ಕೇಳೋದು ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೆ. ಓ, ಅದನ್ನೇ ಯಾರ ಹತ್ರ ಕೇಳೋದು ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇದ್ದ. ಈ ಅನಿಲ ಅನ್ನೋ ಒಬ್ಬ ಬಿಕ್ನಿಸಿ ಅದನ್ನೇ ಈ ಊರಲ್ಲಿ ಅನ್ನೋದು ನಿಂಗೆ ನೆನಪಿಗೆ ಬರಲೇನಲ್ಲ? ಅಲ್ಲ, ಅದೇ ಅದೇ ನೀವು ಸಿಕ್ಕಿದ್ರೆ ನಿಮ್ಮ ಹತ್ರನೇ ಕೇಳೋದು. ಇಲ್ದಿದ್ರೆ ಎಂತ ಮಾಡೋದು? ಈಗ ರಘುವೀರ್ ಮಾವರ ಮನೆಗೆ ಹೋಗೋದ, ಗುಂಡಪ್ಪ ಮಾವರ ಮನೆಗೆ ಹೋಗೋದ, ಎಂತ ಮಾಡೋದು ಅಂತ ಅದೇ ಯೋಚನೆ ಮಾಡ್ತಾ ಹೋಗ್ತಿದ್ದೆ. ಇದರಲ್ಲೇ ನಿಮ್ಮನ್ನು ನೋಡಲ ನಾನು. ನನ್ನ ಫೋನ್ ನಂಬರ್ ಅದೆಯೇ ಇಲ್ಲ ನಿನ್ನ ಹತ್ರ? ಅದನ್ನು ತೆಗ್ದು ಬದಿ ಹಾಕಿಯಾ? ಫೋನ್ ನಂಬರ್ ಅದೇ ಇಲ್ಲ ಅನಿಲಣ್ಣ, ನಿಮ್ಮ ಹತ್ರ ಕೇಳಬಾರ್ದು ಅಂತ ಅಲ್ಲ. ಪ್ರತಿ ಸಾರಿನೂ ನಿಮ್ಮದೇ ಹೆಲ್ಪ್ ತಗೊಳೋದಲ್ಲ. ಮತ್ತು ನಾನು ಬಂದು ನಿಮ್ಮ ಹತ್ರ ಕೇಳೋದು, ಅದರಿಂದ ನಿಮಗೇನಾದ್ರು ತೊಂದರೆ ಆಗೋದು ಆ ರಗಳೆ ಬೇಡ ಅಂತ ನಾನು ಅದನ್ನು ಇದು ಮಾಡದೆ ಬಿಟ್ಟಿದ್ದು, ಗೊತ್ತಾ? ಆಗಲಿ, ಅದು ಎಂಥದಾರ ಆಗಲಿ, ಹಂಗೆ 1,500,000 ಕೊಡೋ ಯೋಗ್ಯತೆ ನಂಗೆ ಅದೆಯೇ ಇಲ್ಲ, ನೋಡ್ಕಿತೀನಿ ನಾನು. ಈಗ ಹೇಳು, ಅದ್ರಲ್ಲಿ ಸಿಕ್ಕಾಕಿಂಡಿನಿ ಅಂದಲ್ಲ, ಯಾವುದ್ರಲ್ಲಿ ಸಿಕ್ಕಾಕಿಂಡಿ? ಎಂತ ಆಗಿದೆ? ಅದು ನಾನೇ ಸಿಕ್ಕಾಕ್ಕೊಂಡಿದ್ದಾಗಿದ್ರೆ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ದೆ, 2 ತಿಂಗಳು ಬಿಟ್ಟು ಕಟ್ತೀನಿ ಅಂಥೇಳಿ. ಅವರೇನಲ್ಲ ಅಂತಿರಲ್ಲ, ಬೆಳ್ಳಿ ಸಿಕ್ಕಾಕೊಂಡ್ಬಿಟ್ಟದೆ. ಓಹೋ, ವಿಷಯ ಇಲ್ಲದೆ ಅದಕ್ಕೆ ರಾಯರಿಗಷ್ಟು ಟೆನ್ಷನ್ ಆಗಿದ್ದ? ಎಂಥದ್ರಲ್ಲಿ ಸಿಕ್ಕಾಕೊಂಡದೆ? ಬೆಳ್ಳಿ ಒಂದು ಪಕ್ಷ ಯಾವುದ್ರಲ್ಲಾದ್ರು ಸಿಕ್ಕಾಕೊಂಡ್ರೆ ಅವಳ ಅಪ್ಪ ಅಮ್ಮ ಅದಾರೆ, ನೋಡ್ಕೋತಾರೆ. ಅಣ್ಣದಾನೆ ಅವಳಿಗೆ, ಅವನು ನೋಡ್ಕೋತಾನೆ. ನಿನಗೆ ಯಾಕೆ ಆ ಉಸಾಬ್ರಿ? ಒಂದ್ಸತಿ ಏನೋ ಇದು ಮಾಡೋಕ್ಕೆ ಹೋಗಿ ಏನೇನು ಅವಾಂತರ ಆಗಿತ್ತು ಅಂತ ನೋಡಿಯಲ್ಲ. ನೀನು ಮಾಡೋ ಇದರಿಂದ ಕಡೆಗೆ ಆ ಮಗಿಗೂ ಓದ್ದೇ ಇದ್ದಂಗೆ ಆಗಕ್ಕ ಏನ? ಎಂತ ಇದು ಮಾಡಿದ್ದೆ ಹೇಳು? ಅವಳು ಎಂಥದ್ರಲ್ಲಿ ಸಿಕ್ಕಾಕೊಂಡಳೆ, ಅದಕ್ಕೆ ನೀನು ಯಾಕೆ ಕೊಡಬೇಕು? ಅಯ್ಯೋ ಅನಿಲಣ್ಣ, ಎಲ್ಲ ಹೇಳಿಬಿಡ್ತೀನಿ. ಅದು ಏನಾಯ್ತು ಗೊತ್ತಾ? ಮೊನ್ನೆ ಅಪ್ಪಂದು ಈ ಥರ ಎಲ್ಲ ಗಲಾಟೆ ಆಯ್ತಲ್ಲ, ನಂಗೆ ಆಮೇಲೆ ಕಾಲೇಜಿಗೆ ಹೋಗೋಕ್ಕೆ ಒಂಥರ ಆಯ್ತು. ಅಲ್ಲಿ ಒಬ್ರೊಬ್ರು ಒಂದೊಂದು ಥರ ಮಾತಾಡ್ತಿರ್ತಾರೆ. ಲೆಕ್ಚರರ್ಸಿಗೂ ಎಲ್ಲ ಗೊತ್ತಾಗ್ತದೆ ಏನೋ, ಹೆಂಗೆ ಮುಖ ತೋರಿಸೋದು ಅಂತ ಹೇಳಿ ನಾನು ಹೋಗಲೇ ಇಲ್ಲ. ಹೇಳ್ಬೇಕು ಅಂದರೆ ನಾನು ಎಕ್ಸಾಮ್ ಬರೆಯೋದಲ್ಲ, ಅತ್ಲಾಗ ಬೆಂಗಳೂರಿಗೆ ಎಲ್ಲಿಗೆ ಬಸ್ ಹತ್ತೋದು ಅಂತಲೇ ಅಂದ್ಕೊಂಡಿದ್ದೆ. ನಾನು ಹಿಂಗೆ ಹೋಗ್ತೀನಿ ಅಂತ ಬೆಳ್ಳಿಗೆ ಹೇಳೋಕ್ಕೆ ಅಂತ ಹೋದಮ್ಮ. ಅದು ಸರಿ ಬೈತು, ಬೆಂಗಳೂರಿಗೆ ಹೋಗಬೇಡ, ಸುಮ್ಮನೆ ಓದ್ಕ ಅಂಥೇಳಿ. ಮತ್ತು ಲೈಬ್ರರಿಯಿಂದ ಬುಕ್ ತರಬೇಕಿತ್ತಲ್ಲ, ಅವಳ ಹತ್ರನೇ ಹೇಳಿದೆ ಇಂತಿಂಥ ಬುಕ್ಕು ಅಂತ. ಅದು ಅದ್ರ ಜೊತೆಗೆ ಮತ್ತೊಂದೆರಡು ಬುಕ್ ಎಲ್ಲ ಸೇರಿಸಿ ತಂದು ಇಲ್ಲಿ ಹೆಚ್ಚೊತ್ತು ನಿಲ್ಲಂಗಿಲ್ಲಲ್ಲ, ನಾ ಬರೋ ತನಕ ಮಾತಾಡ್ತಾನಿದ್ರೆ ಅದಕ್ಕೂ ಒಂದೇನಾರು ಹೇಳ್ತಾರೆ ಈ ಊರಲ್ಲಿ. ಅದಕ್ಕೆ ಅದು ಏನು ಮಾಡಿದೆ, ಅಲ್ಲೇ ಅದು ಮಟ್ಟಿ ಸಂಧಿ ಇಲ್ಲೇಯ ಮಟ್ಟಿ ಸಂಧಿ ಇಟ್ಟು ಅದು ಮನೆಗೆ ಹೋಗಿದೆ. ನಾನು ಬಂದೀನಿ ಮನೆಯಿಂದ, ಅದು ಬಸ್ ಬರೋ ಟೈಮಿಗೆ ಬಂದೇನೆ. ಸ್ವಲ್ಪ ಮುಂದೆ ನಿಂತಿದ್ದೆ, ಮುಂದೆ ಬರೋಷ್ಟೊತ್ತಿಗೆ ಅದ್ರ ಕೈ ಖಾಲಿ ಇತ್ತಾ. ಹಂಗಾರೆ ಇದು ಪುಸ್ತಕ ತರಲ್ಲ ಅಂದೆ, ನಾ ಸೀದಾ ಮನೆಗೆ ಹೋದೆ. ಅದು ನೋಡಿದ್ರೆ ಇಲ್ಲೇ ಪುಸ್ತಕ ಇಟ್ಟು ಮುಂದೆ ಬಂದದೆ. ಅಲ್ಲಿ ಮನೆಗೆ ಹೋದಾಗ ಅದಕ್ಕೆ ಪಾಪ ಫೋನ್ ಮಾಡಿ ಹೇಳೋಕ್ಕೂ ಫೋನು ಸಿಕ್ಕಲೇ ಏನೋ. ಒಂದಿನದ ಮೇಲೆ ಫೋನ್ ಮಾಡಿ ಹೇಳ್ತಾ ಇದೆ, ನಾನು ಪುಸ್ತಕ ಅಂತಲ್ಲಿ ಇಟ್ಟಿದ್ದೆ, ನೀ ತೊಗೊಂಡೋದನು ಅಂತ. ನಂಗೆ ಶಾಕು. ಮತ್ತೆ ಬಂದು ಇಲ್ಲೆಲ್ಲ ಹುಡುಕ್ತೀನಿ, ಎಲ್ಲೂ ಇಲ್ಲೇ ಇಲ್ಲ. ಎಂತ ಆಗಿದೆ ಅಂತ ಗೊತ್ತಿಲ್ಲ. ಲೈಬ್ರರಿ ಬುಕ್ಕಲ್ಲ, ಅದಕ್ಕೆ ದಂಡ ಕಟ್ಟಬೇಕಲ್ಲ, ಅವಳ ಹೆಸ್ರಲ್ಲಿ ತಂದಿದ್ದು. ಅವಳು ಸಿಕ್ಕಾಕೊತಾಳೆ. ಅದೇ ನಾನು ಹೇಳಿದ್ದು, ಮತ್ತೆ ಎಂಥಕ್ಕೂ ಅಲ್ಲ, ಬೇರೆ ಎಂಥದನ್ನೂ ಮಾಡಲ ಅನಿಲಣ್ಣ, ಆಗಿದ್ದಿಷ್ಟು. ಓಹೋ, ಇಷ್ಟೆಲ್ಲ ಆಗಿದೆ. ತಡಿ, ಇದನ್ನೆಲ್ಲ ಆಮೇಲೆ ಮಾತಾಡ್ತೀನಿ. ಪುಸ್ತಕ ಎಲ್ಲಿಟ್ಟು ಹೋಗಿತ್ತಂತೆ ಬೆಳ್ಳಿ? ಓಲಡಿ ಅಲ್ಲಿ ಆ ಕಡೆ ಇದೆಯಲ್ಲ, ಅಲ್ಲಿ ಇಟ್ಟಿದ್ದೆ ಅಂತ ಆಮೇಲೆ ಮತ್ತೊಂದು ಸತಿ ಬಂದು ಸಿಕ್ಕಿತ್ತು. ಅದು ತೋರಿಸ್ತಾ ಅದೇ ಅಲ್ಲಿಟ್ಟಿದ್ದೆ ಅಂತ. ಯಾವ ದನ ತಿಂದ್ಕೊಂಡು ಹೋತೋ, ಯಾರು ತೊಗೊಂಡು ಹೋಗ್ಯಾರ ಎಂತ ಅಂತ ಗೊತ್ತಿಲ್ಲ. ಅಲ್ಲೆಲ್ಲ ಹುಡ್ಕಿದ್ರು ಸಿಕ್ಕಲೇ ಇಲ್ಲ. ಸಿಕ್ಕದು ಹೆಂಗದು? ನಾ ತೊಗೊಂಡೋಗಿ ಮನೇಲಿಟ್ರೆ? ನಾನು ಅವತ್ತಷ್ಟೊತ್ತಿಗೆ ಎಂತಕ್ಕೋ ಇಲ್ಲಿ ಬಂದಿದ್ದೆ, ನೋಡಿದ್ರೆ ದನ ಬಾಯಿ ಹಾಕ್ತಾ ಇದ್ದು.
ಆ ಪುಸ್ತಕ ಯಾರವೇನೋ ಅಂಥೇಳಿ ತೊಗೊಂಡೋದೆ. ಆಮೇಲೆ ಈ ಮಾದಪ್ಪಜ್ಜಿಗೆ ಹುಷಾರಿಲ್ಲಿದ್ದು ನಮ್ಮ ಮನೇಲಿ ಅದು ಇದು ಅಂಥೇಳಿ ಮರ್ತೇ ಹೋಗಿದೆ. ಕೇಳಬೇಕು ಅಂತ ಅಂದ್ಕೊಂಡಿನಿ. ಈಗ ನೀವಿಬ್ಬರೇ ಈ ಊರಿಂದ ಹೋಗೋದಲ್ಲ, ನಿಮ್ಮ ಯಾರವನೋ ಆದರೂ ನೀವು ಅಲ್ಲಿ ಯಾಕೆ ತಂದಿಡ್ತೀರಿ ಅಂತ ಅದನ್ನು ಯೋಚನೆ ಮಾಡಿದೆ. ಸೊ ಅಲ್ಲ, ನಿನ್ನ ಹುಚ್ಚು ಹಾಳಾಗಕ್ಕೆ ಒಂದು ಫೋನ್ ಅವತ್ತೇ ಮಾಡಿದ್ರೆ ಬುಕ್ ನಮ್ಮನೇಲೇ ಇತ್ತಲ್ಲ ಮರೆಯ, ತಂದು ಕೊಡ್ತಿದ್ನಲ್ಲ. ಬುಕ್ ತಂದು ಕೊಡ್ತೀನಿ. ದಂಡ ಕಟ್ಟೋದು ಬೇಡ, ಎಂಥದ್ದು ಕಟ್ಟೋದು ಬೇಡ. ಬೆಳ್ಳಿನ ತೊಗೊಂಡು ವಾಪಸ್ ಕೊಡೋಕೆ ಹೇಳು. ಇಲ್ಲಿದ್ರೆ ಇದು ನೀನು ಇಟ್ಕ, ಹೆಂಗಿದ್ರು ಎಕ್ಸಾಮ್ ಮುಗಿದ್ಮೇಲೆ ವಾಪಸ್ ಕೊಡೋದಲ್ಲ. ಅಯ್ಯೋ ದೇವ್ರೇ, ಅನಿಲಣ್ಣ ನಿಮ್ಮನೇಲಿತ್ತ ಬುಕ್ಕು? ಸಾಕು ದೇವ್ರೆ, ನಂಗೆ ಜೀವ ಬಂದಂಗಾತು. ಸದ್ಯ ಎಂಥದರಾಗಲಿ ಬುಕ್ ಸಿಕ್ತಲ್ಲ. ಹೌದು, ದಂಡನೂ ಕಟ್ಟೋದು ಬೇಡ, ಎಂಥದ್ದು ಕಟ್ಟೋದು ಬೇಡ, ಬುಕ್ಕೇ ತೊಗೊಂಡೋಗಿ ಕೊಡ್ತೀನಿ. ಒಂದು ಉಪಕಾರ ಮಾಡಿ ಬುಕ್ ತಂದು ಕೊಡಿ ಅನಿಲಣ್ಣ. ಸೊ ಅಲ್ಲ, ನಾವು ಯಾವ ದನಿಗೆಲ್ಲ ಬೈದಿದ್ದು ಪೂರ್ತಿ ತಿಂದ್ಕೊಂಡು ಹೋದ್ವನು, ಒಂದು ಹಾಳೆನೂ ಇಡ್ಲನು ಅಂತ. ಸರಿ ಸಾಕು ಮಾರ, ಇಷ್ಟು ಹೇಳಿದ್ರಲ್ಲ, ನಂಗೆ ಜೀವ ಬಂದಂಗಾತು.